ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಂಥ ಪ್ರಕರಣದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ವಿವಾದಕ್ಕೆ ಎಐ ಟಚ್ ಕೊಡುವಂಥ ಯತ್ನ ನಡೆದಿದೆ. ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂದಿದ್ದಂಥ ಆರೋಪಿಗಳು ಈಗ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೈವಾಡ ಇದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಈ ಘೋಷಣೆ ನಿನ್ನೆ ಇಡೀ ರಾಜ್ಯವನ್ನೇ ಕೆರಳಿಸಿತ್ತು. ಪಾಕಿಸ್ತಾನ್ ಪರ ಘೋಷಣೆ ಕೂಗಿರೋದು ಅಷ್ಟು ಕ್ಲಿಯರ್ ಆಗಿ ಕೇಳ್ತಾ ಇದೆ. ಆದ್ರೂ ಘೋಷಣೆ ಕೂಗಿದವರು ನಾವು ಕೂಗೇ ಇಲ್ಲ ಅಂತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಇದೆಲ್ಲ ಎಐ ಅಂತ ಆರೋಪಿಸಿದ್ದಾರೆ. ನಾಸಿರ್ ಹುಸೇನ್ರ 3 ಬೆಂಬಲಿಗರ ವಿಚಾರಣೆ. ಪಾಕ್ ಪರ ಘೋಷಣೆ ಕೂಗಿದ ಆರೋಪದಡಿ ವಿಚಾರಣೆ. ಪಾಕ್ ಪರ ಘೋಷಣೆ ಕೂಗ್ತಿದ್ದಂತೆ ರಾಜ್ಯಾದ್ಯಂತ ಭಾರಿ ವಿರೋಧ ವ್ಯಕ್ತವಾಯಿತು. ಘಟನೆ ಖಂಡಿಸಿ ಪ್ರತಿಭಟನೆಗಳು ನಡೆದವು. ಘಟನೆ ವ್ಯಾಪಕವಾಗಿ ಖಂಡನೆ ವ್ಯಕ್ತವಾಗ್ತಿದ್ದಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ ಆರೋಪದ ಅಡಿ ನಾಸಿರ್ ಹುಸೇನ್ರ 3 ಬೆಂಬಲಿಗರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ 3 ವಿಚಾರಣೆ ನಡೆಸಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಎಡಿಟ್ ಆಗಿದೆ. ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿಲ್ಲ ಎಂದ ಬೆಂಬಲಿಗ. ಇನ್ನು ವಿಚಾರಣೆ ಬಳಿಕ ಮಾತನಾಡಿದ ನಾಸಿರ್ ಬೆಂಬಲಿಗ ನಿಜಾಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಎಡಿಟ್ ಆಗಿದೆ ಅಂತ ಆರೋಪಿಸಿದ್ದಾರೆ. ರಾ ವಿಡಿಯೋದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿಲ್ಲ, ತನಿಖೆ ನಡೀತಾ ಇದೆ ಅಂತ ಹೊಸ ಕತೆ ಹೆಣೆದಿದ್ದಾರೆ. ನೋಡ್ರಿ, ಮೀಡಿಯಾದಲ್ಲಿ ಏನ್ ಕ್ಲಿಪ್ ನಡೀತಾ ಇದೆಯಾ ಅದು ಡಾಕ್ಟರ್ಡ್ ವಿಡಿಯೋ. ನಮ್ಮ ಹತ್ರ ರಾ ವಿಡಿಯೋ ಇದೆ. ಅದರಲ್ಲಿ ಯಾವ ಕಾರಣಕ್ಕೂ ಯಾವ ತರ ಘೋಷಣೆ ಇಲ್ಲ. ಯಾವ ತರದ್ದು ಈ ತರ ಇದು ಡಾಕ್ಟರ್ಡ್ ವಿಡಿಯೋ, ಎಡಿಟೆಡ್ ವಿಡಿಯೋ ಇದೆಯಲ್ಲ, ಅದ್ ಎಲ್ಲ ಫೇಕ್ ಇರೋದು. ಘಟನೆ ನಡೆದಿಲ್ಲ ರೀ, ಅಲ್ಲೇ ನಾನೇ ಇದ್ದೆ. ಅದ್ ಘಟನೆ ಇಲ್ಲ. ತನಿಖೆ ನಡೀತಾ ಇದೆ, ನಡೀಲಿ. ಪಾಕ್ ಪರ ಘೋಷಣೆ ವಿರುದ್ಧ ಹಾವೇರಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘೋಷಣೆ ಕೂಗಿದ್ದ ವ್ಯಾಪಾರಿ ಮೊಹಮ್ಮದ್ ಶಫಿ ನಾಸಿಪುಡಿ ತನಿಖೆ ನಡೆಸಬೇಕು ಅಂತ ಬ್ಯಾಡಗಿ ಪೊಲೀಸ್ ಠಾಣೆಗೆ ಬಿಜೆಪಿ ಮುಖಂಡ ಸುರೇಶ್ ಉದ್ಯೋಗಣ್ಣವರ್ ಲಿಖಿತ ಮನವಿ ಮಾಡಿದ್ದಾರೆ. ಆದ್ರೆ ತನ್ನ ವಿರುದ್ಧ ಆರೋಪ ಕೇಳಿ ಬರ್ತಿದ್ದಂತೆ ಪ್ರತಿಕ್ರಿಯಿಸಿರೋ ನಾಸಿಪುಡಿ, ನಿನ್ನೆ ವಿಧಾನಸೌಧದಲ್ಲಿ ನಾನಿದ್ದಿದ್ದು ನಿಜ. ಎಲ್ಲರೂ ಜೈಕಾರ ಹಾಕಿದ್ರು, ನಾನು ಸಹ ಜೈಕಾರ ಹಾಕಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ನಾನು ಹೇಳಿಲ್ಲ, ನಾಸಿರ್ ಸಾಬ್ ಜಿಂದಾಬಾದ್ ಎಂದು ಕೂಗಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲರೂ ಜೈಕಾರ ಹಾಕಿದ್ರು. ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಹುಸೇನ್ ಜೈವಾಗ್ಲಿ, ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್ ಅಂತ ಹೇಳಿ ಎಲ್ಲರೂ ಜೈಕಾರ ಹಾಕಿದ್ರು. ನಾನು ಕೂಡ ಜೈಕಾರ ಹಾಕಿದ್ದೀನಿ, ಕೈ ಎತ್ತಿದ್ದೀನಿ, ಜೈ ಜೈ ಅಂತ ಹೇಳಿದ್ದೀನಿ ಸರ್. ಮತ್ತೆ ಈ ಒಂದು ಬೇರೆ ಆರೋಪಗಳು ಬರ್ತಾ ಇದೆ, ಇದು ಸುಳ್ಳು ಆರೋಪಗಳು ಇವೆಲ್ಲ. ಈ ಥರ ನಾನು ಯಾವುದೂ ಸ್ಲೋಗನಿಗೆ ಜೈಕಾರ ಹಾಕಿಲ್ಲ. ಈ ಥರ ನಾನು ಸ್ಲೋಗನ್ ನಾನು ಕೇಳಿ ಇಲ್ಲ. ಅಥವಾ ಯಾರಾದರೂ ಮಾಡಿದ್ರೆ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಒಳ್ಳೆ ಕ್ರಮ ತಗೋಬೇಕು, ಅದಕ್ಕೆ ಕಠಿಣ ಕ್ರಮ ತಗೋಬೇಕು. ಒಟ್ನಲ್ಲಿ ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತಿದ್ದವರು ಅದಕ್ಕೆ ಎಐ ಲಿಂಕ್ ಕೊಡ್ತಿರೋದು ಅನುಮಾನವನ್ನ ಮತ್ತಷ್ಟು ಬಲಪಡಿಸ್ತಿರೋದು ಸುಳ್ಳಲ್ಲ. ತನಿಖೆಯಾಗೋದಕ್ಕೂ ಮೊದಲೇ ಸಮರ್ಥನೆಗೆ ಇಳಿದಿರೋದು ಪ್ರಕರಣಕ್ಕೆ ಮತ್ತಷ್ಟು ಇಂಬು ಕೊಟ್ಟಂತಾಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಾವೇರಿಯಿಂದ ಶಿವಾನಂದ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.